ಗ್ರಾಮ ಠಾಣಾ ಸ್ವತ್ತನ್ನ ಕಬಳಿಕೆ ಮಾಡಲು ಮುಂದಾದ ಕುಟುಂಬ. ಸಾರ್ವಜನಿಕರು ವಾಸ ಮಾಡುತ್ತಿರುವ ಸ್ವತ್ತು ನಮಗೆ ಸೇರಿದ್ದು ಎಂದು ದಬ್ಬಾಳಿಕೆ. ಪರಿಶಿಷ್ಟ ಪಂಗಡದ ಸಮುದಾಯ ಕುಟುಂಬವನ್ನ ಬೀದಿಗೆ ತರಲು ಹುನ್ನಾರ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಬೋಡತಿಮ್ಮನಹಳ್ಳಿಯಲ್ಲಿ ಘಟನೆ. ವಾಸವಿರುವ ಕುಟುಂಬದ ಗಮನಕ್ಕೆ ತರದೆ ಏಕಾಏಕಿ ಪರಿಶಿಷ್ಟ ಪಂಗಡದ ಸಮುದಾಯದ ಕುಟುಂಬಗಳ ಮನೆಗಳ ಮೇಲೆ ಕಾನೂನು ಬಾಹಿರವಾಗಿ ಜೆಸಿಬಿ ಯಂತ್ರದ ಮೂಲಕ ತೆರವು ಮಾಡಿಸಿದ ಬೋಡತಿಮ್ಮನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಕುಟುಂಬದ ವಿರುದ್ಧ ನಿವಾಸಿಗಳು ಕಿಡಿಕಾರಿದ್ದಾರೆ. ನ್ಯಾಯ ಕೊಡಿಸುವಂತೆ ತಾಲೂಕು ಆಡಳಿತಕ್ಕೆ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಬೋಡತಿಮ್ಮನಹಳ್ಳಿಯ ಇದೇ ಗ್ರಾಮದ ರಾಮಕೃಷ್ಣಪ್ಪ ತಾರಪ್ಪ ಚಿದಾನಂದಪ್ಪ ಕುಟುಂಬದವರು ಪರಿಶಿಷ್ಟ ಪಂಗಡದ ಸಮುದಾಯದ ಕುಟುಂಬಗಳ ಸ್ವತ್ತು ನಮಗೆ ಸೇರಿದ್ದು ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಪರಿಶಿಷ್ಟ ಪಂಗಡದ ಸಮುದಾಯದ ಕುಟುಂಬಗಳು ಆರೋಪಿಸಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ವರ್ಷಗಳಿಂದ ನಾವು ನಮ್ಮ ಕುಟುಂಬದವರು ವಾಸ ಮಾಡುತ್ತಿರುವ ಸ್ವತ್ತು ನಮಗೆ ಸೇರಿದ್ದು ಎಂದು ರಾಮಕೃಷ್ಣಪ್ಪ ಕುಟುಂಬದವರು ನಾವು ವಾಸ ಮಾಡುತ್ತಿರುವ ಮನೆಗಳನ್ನ ಜೆಸಿಬಿ ಯಂತ್ರಗಳನ್ನ ತರಿಸಿ ಒಡೆದು ಹಾಕುತ್ತಿದ್ದಾರೆ ಎಂದು ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಸ್ವತ್ತಿನಲ್ಲಿ ನಾವು ಕಂದಾಯ ಕಟ್ಟಿಕೊಂಡು ಖಾತೆ ಮಾಡಿಸಿಕೊಂಡು ಮನೆಗಳನ್ನ ಕಟ್ಟಿ ವಾಸ ಮಾಡುತ್ತಿದ್ದೇವೆ. ಈ ಸ್ವತ್ತು ಗ್ರಾಮ ಠಾಣಾ ಸ್ವತ್ತಾಗಿದ್ದು ಹಲವು ವರ್ಷಗಳಿಂದ ಅನುಭವಿಸುತ್ತಾ ಬಂದಿದ್ದೇವೆ. ಇದೇ ಗ್ರಾಮದ ರಾಮಕೃಷ್ಣಪ್ಪ ತಾರಪ್ಪ ಚಿದಾನಂದಪ್ಪ ಕುಟುಂಬದವರು ನಾವು ವಾಸ ಮಾಡುತ್ತಿರುವ ಜಾಗ ನಮಗೆ ಸೇರಿದ್ದು ಎಂದು ನಮಗೆ ಮೂಲಭೂತ ಸೌಲಭ್ಯಗಳನ್ನ ನೀಡಲು ಬಿಡುತ್ತಿಲ್ಲ, ನಮಗೆ ತೊಂದರೆ ನೀಡುತ್ತಾ ಬಂದಿದ್ದಾರೆ. ಇಂದು ನಾವುಗಳು ಇಲ್ಲದೆ ಇರುವ ಸಮಯವನ್ನ ನೋಡಿಕೊಂಡು ನಮ್ಮಗಳ ಮನೆಯನ್ನ ಹೊಡೆದು ಹಾಕಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಇವರ ದೌರ್ಜನ್ಯದಿಂದ ಬೀದಿಗೆ ಬಂದಿರುವ ನಮ್ಮ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಜಾಗ ಕಲ್ಪಿಸಿಕೊಡಬೇಕು ಎಂದು ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ಆ ಕಡೆಯಿಂದ ಅವ್ರದ್ದು ಇದವ್ರಾ ಇಲ್ಲ ಹಾಂ ಇದು ಅಲ್ಲ ಇಲ್ಲಿ ಇದು ಮಾಡ್ತಾರೆ ಯಾರು ಕುಲ ಮಾಡ್ತಾರೆ ಬೋಡತಿಮ್ಮನಹಳ್ಳಿ ಜಯಮ್ಮ. ನಮ್ಮ ಮದುವೆಯಾಗ ಅಲ್ಲೇ 60 ವರ್ಷ. ಅವಾಗ್ಲಿಂದಲೂ ಇಲ್ಲಿ ಜೀವನ ಮಾಡ್ತಿದ್ವಿ ನಾವು. ಇವಾಗ ಮನೆಗಳೆಲ್ಲ ಹಿಂಗೆ ಮಾಡ್ಯಾರೆ, ನಾವು ಏನು ಮಾಡ್ಬೇಕು? ಏನು ಮಾಡ್ಯಾರೆ? ಎಲ್ಲ ಕೆಡವಿ. ಯಾರು ಕೆಡವಿರೋದು? ಅವರು ಗೌಡ್ರು. ನೀವು ಎಷ್ಟು ವರ್ಷದಿಂದ ಇದ್ರಿ? ಅವ್ರ ಹೆಸರು ಏನು ಹೇಳ್ರಿ? ಚಿದಾನಂದಪ್ಪ, ದೇವರಾಜು, ಕಾರಪ್ಪ. ಎಷ್ಟು ವರ್ಷದಿಂದ ಇದ್ರವ ಇಲ್ಲಿ? ನಾವು ಅಲ್ಲೇ ಒಂದು 60 ವರ್ಷ ಆಯ್ತು ಸರ್. ವಾಸ ಇದ್ರಿ ಇಲ್ಲಿ? ಬಿದ್ದೋಗ್ದವ ಕಟ್ಟಕ್ ಹೋದ್ರು ಕಟ್ಟಿಸ್ಲಿಲ್ಲ. ಒಂದ್ ಸಿಸಿ ರೋಡ್ ಇಲ್ಗಣ ಸಿಸಿ ರೋಡ್ ಬಂದು ಸಿಸಿ ರೋಡ್ ಹಾಕಿಸ್ಲಿಲ್ಲ. ಊರೊಳಕ್ಕೆ ನಲ್ಲಿಗಳು, ನೀರಿನ ನಲ್ಲಿಗಳು ಬಂದ್ರೆ ನಲ್ಲಿಗಳು ಹಾಕಿಸ್ಲಿಲ್ಲ. ಎಲ್ಲ ನಮ್ದು ಅಂತ ಇದು ಮಾಡ್ತಾರೆ. ಕರೆಂಟ್ ಒಂದು ಎಳ್ದವ್ರಷ್ಟೇ. ನನ್ನ ಹೆಸರು ನಿಂಗಣ್ಣ ಸ್ವಾಮಿ. ನಾವಾದ ಈಗ 20 ವರ್ಷ ಆಯ್ತು ಕಟ್ಟಿ. ನಾವು ವಾಸ ಇರೋಕೆ ಹೋದರೆ ನಮ್ಮನ್ನು ಅಲ್ಲಿ ಕಟ್ಕೊಡೋದಿಲ್ಲ. ಎಲ್ಲ ಕಿತ್ತು ಅತ್ತೆ ಇತ್ತು ಅಲ್ಲಿ ಏನು ನಿಲ್ಲಿಸ್ತಿರ್ಲಿಲ್ಲ, ಒಂದು ಚಪ್ರ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾವು ಅದೇ ಮಕ ಬೇರೆ ಕಡೆಗೆ ಹೋಗ್ಬಿಟ್ಟಿವಿ ಸ್ವಾಮಿ. ಈಗ ನಮ್ಮ ಕರ್ತ ಪರ್ತ ಎಲ್ಲ ಅಲ್ಲೇ ಇದು ತಕ್ಕಾಡ್ರಿ ಅಂತ ಹೇಳಿದ್ರು ನಾವು ತಕ್ಕೊಂಬವು ಎಲ್ಲ ಕೆಡವಿಸ್ಬಿಟ್ರು. ಎಲ್ಲ ಪಾತ್ರೆ ಎಲ್ಲ ಪಾತ್ರೆ ಒಂದು ತಕ್ಕೊಂಡ್ವಿ. ಯಾತನ ಬುಕ್ಕು ಪಕ್ಕು ಇದ್ದಾವ ತಕ್ಕೊಡ್ರಿ ಅಂತ ಹೇಳಿದ್ರು ತಕ್ಕೊಂಬವು. ಅದನ್ನ ತಕ್ಕೊಡ್ಲಿಲ್ಲ, ಕೆಡವಿಸ್ಬಿಟ್ರು. ಎಲ್ಲ ಅದ್ರೊಳಗೆ ಹೋಗ್ಬಿಟ್ಟು. ಪಂಚಾಯತಿ ಪರಕತ್ತಾಗ ಏನಾರ ಇತ್ತಾ ಹೆಸರು? ಅವರು ಅದೇ ಕಂದಾಯ ಕಟ್ಟಿರೋ ರಸೀತಿ ಕಂದಾಯ ಕಟ್ಟಿದ್ದೀವಿ. ಅವರು ರಸೀತಿ ಕೊಡ್ರಿ ನಮ್ಗೆ ಅದನ್ನ ಕೊಡ್ರಿ ಅಂದ್ರೆ ಇಲ್ಲ ನೀವು ಕೊಟ್ಕೋಗ್ರಿ, ನಾವು ನೀನು ಡಿಮ್ಯಾಂಡ್ ರಿಜಿಸ್ಟರ್ ನಿಮ್ಮ ಹೆಸರುಗಳೆಲ್ಲವ ಇಲ್ಲ ಸ್ವಾಮಿ.
ಆಗೈತೆ ಅದೇ ಮನೆಯೆಲ್ಲ ಕೆಡವಿಬಿಟ್ರು ಸರ್. ನಮ್ಮ ತಂದೆಯವ್ರ ಕಾಲದಿಂದೆಲ್ಲ ಕಟ್ಕೊಂಡಿದ್ರು ಎಲ್ಲ 60-70 ವಾಸ ಇದ್ವಿ ನಾವು ಇಲ್ಲಿ. ಆದ್ರೂ ನಾವು ಬಂದ್ಬಿಟ್ಟು ಏಕಾಏಕಿ ಕೆಡವಿಬಿಟ್ರು. ಯಾಕೆ? ಯಾರು? ಅವರೇ ಗೌಡ್ರ ಮನೆಯವರು. ಅವ್ರ ಹೆಸರು? ಅವ್ರ ಹೆಸರು ರಾಮಕೃಷ್ಣಪ್ಪ, ಚಿದಾನಂದಪ್ಪ, ಕಾರಪ್ಪ ಅಂತೇಳಿ. ಅವರು ಮಕ್ಕಳನ್ನ ಬಿಟ್ಬಿಟ್ಟು ಕೆಡಿಸ್ಬಿಟ್ರು ಸರ್. ನಾವ್ ಯಾರು ಇರ್ಲಿಲ್ಲ, ನಾವ್ ಇಲ್ದಲ್ಲೇ ಓಡ್ ಬಂದ್ಬಿಟ್ಟು ಕೆಡಿಸ್ಬಿಟ್ರು. ನಾವೆಲ್ಲೆಲ್ಲ ಹೋಗಿದ್ವಿ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ. ಅಷ್ಟೊಳಗೆ ಬಂದ್ ನೋಡುವಾಗ ಗಾಳಿ ಕೆಡವಿದ್ರು ಸರ್. ತರ ಕೆಡವಿಬಿಟ್ರು. ನಮ್ಮ ಹತ್ರ ಏನೋ ಸ್ವಲ್ಪ ದಾಖಲೆ ಇತ್ತು, ಇನ್ನ ತಕೊಂಡದಿತ್ತು ಅದ್ರೊಳಗೆ. ಆದ್ರೂ ಕೂಡ ಬಿಡ್ಲಿಲ್ಲ ಸರ್ ತಕೊಂಬಕ್ಕೆ. ಬಂದರೆ ಕೆಡವಿಬಿಟ್ರು. ನಿಮ್ದೇನೈತೆ ಅಂದ್ರೆ ನಮ್ದೇನು ತಗೊಂಬೋಗ್ರಿ, ನಿಮ್ದೇನೇ ತಗೊಂಬೋಗ್ರಿ. ಇನ್ನ ಏನೇನೋ ನಮ್ಮ ಸ್ವಲ್ಪ ಕೊಡ್ತಾ ಇದ್ದು ತಕೊಳಕ್ಕೂ ಬಿಡ್ಲಿಲ್ಲ, ಎಲ್ಲ ಕೆಡವಾಕ್ಬಿಟ್ರು. ನೋಡಿ ಸರ್, ಇಲ್ಲಿ ನೋಡಿ ಎಲ್ಲ ಕೆಡವಿ ಹಾಸ್ಬಿಟ್ಟು ಎಲ್ಲ ಧ್ವಂಸ ಮಾಡಿ ಹಾಸ್ಬಿಟ್ರು ಸರ್. ಯಾರು ಉಜಾರತ್ತೆ ಇಲ್ಲ, ಅವ್ರ ಹತ್ತಪ್ಪತ್ ಮನೆಯವ್ರು ಯಾರು ಉಜಾರತ್ತೆ ಇಲ್ಲ. ಅವ್ರಿಗೆ ಮುಂದಕ್ಕೆ ಏನಾಗ್ಬೇಕು? ಗಂಡಿ ಮೇಲೆ ಬಂದ್ಬಿಟ್ಟು ಕೆಡವಿಬಿಟ್ರು ಸರ್. ಮುಂದಕ್ಕೆ ಏನಾಗ್ಬೇಕಪ್ಪ ನಿಂಗೆ? ಮುಂದಕ್ಕೆ ಏನಾಗಬೇಕಲ್ಲ ಸ್ವಾಮಿ, ನಮಗಿಲ್ಲ ಜಾಗ ಕೊಡಿಸ್ಬೇಕು, ಇಲ್ಲ ಸರ್ಕಾರದಿಂದ ಮನೆ ಕಟ್ಟಿ ಕೊಡಿಸ್ಬೇಕು. ಅಷ್ಟೇ ಸರ್ ನಾವು ಕೇಳೋದು, ಇನ್ನೇನು ಇಲ್ಲ. ಇದು ಪಂಚಾಯತಿ ಪರಿಕತ್ತಲ್ಲಿ ಏನೈತೆ? ಇಲ್ಲ ಪಾರಿಕತ್ತಿಲ್ಲ ಸರ್. ಡಿಮ್ಯಾಂಡ್ ರಿಜಿಸ್ಟರ್ ಐತೆ ಸರ್, ಖಾತೆ ಆಗೈತೆ, ಡಿಮ್ಯಾಂಡ್ ಹೆಸರು ಐತೆ. ನೋಡಿ ಸರ್ ಎಲ್ಲ ಐತೆ. ನೋಡಿ ಇಷ್ಟಿದ್ರು ನಿಮ್ದೇನು ಇಲ್ಲ. ರಸೀತಿ ಎಲ್ಲ ಇದಾವೆ, ಇನ್ನ ಹೊಸಿದ್ವು ಸರ್. ಇದ್ರು ಕೂಡ ನೋಡಿ, ಆದ್ರೂ ಕೂಡ ಅವರು ದಮ್ ದುಡ್ಕಿ ಮೇಲೆ ಬಂದ್ಬಿಟ್ಟು ನಮ್ಮನ್ನ ಏಕಾಏಕಿ ಬಂದ್ಬಿಟ್ಟು ಒಂದ್ ಏಕಿ ಕಡಿಬಿಟ್ರು ಸರ್. ಈಗ ನೀವು ಇದ್ರಾಗೆ ಅದ್ ಬಿಡೋದು ಈಗೆಲ್ಲ ಗ್ರಾಮ ಠಾಣಕ್ಕೆಲ್ಲ ಇದ್ ಮಾಡ್ತಿದ್ರು. ಇಲ್ಲ ಸರ್, ಏನು ಅರ್ಜಿ ಪರ್ಜಿ ಏನಾರು ಹಾಕಿದ್ರು? ಇಲ್ಲ ಸರ್, ಏನು ಹಾಕಿರ್ಲಿಲ್ಲ. ಹೋಗೋಣ ಅಂತ ಹೇಳಿ ನಾವು ರೆಕಾರ್ಡ್ ಹುಡುಕಿ ಪರದ ಇದು ಈ ತರ ಮಾಡಿದ್ರು. ಶಾಸಕರು ಗಮನಕ್ಕೆ ತಂದಿದ್ರಾ? ಒಂದ್ಸತಿ ಹಾಕಿದ್ವಿ ಸರ್, ಅವ್ರ ಗಮನಕ್ಕೆ ಹಾಕಿದ್ವಿ. ಆಯ್ತು ಬರ್ರಿ ಮಾಡ್ಕೊಡೋಣ ಅಂದ್ರು. ಹೋಗೋಣ ನಾವೆಲ್ಲ ಒಂದ್ 10-15 ಜನ ಇದ್ವಿ, ಎಲ್ಲ ಒಟ್ಟಿಗೆ ಹೋಗಿ ಮಾಡಿಸ್ಕೊಂಡ್ ಒಬ್ಬರೇ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾವೆಲ್ಲ ರೆಕಾರ್ಡ್ ಉಡ್ಸ್ಕೊಂಡು ಹೋಗೋಣ ಅಂತ ಮಾತಾಡಿದ್ವಿ. ಅಷ್ಟ್ರೊಳಗೆ ಇವರು ಬಂದು ದುಮ್ ದುಡ್ಕಿ ಮೇಲೆ ಈ ತರ ಕೆಡ್ವಿ ನಮ್ಮನ್ನ ಅಧ್ವಾನ ಮಾಡಿದ್ರು ಸರ್. ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವಾಗ ಕೊಟ್ಟಿದ್ವಿ ಸರ್, ಈ ತರ ಮಾಡಿರು ಅಂತ ಹೇಳಿ. ಏನಾದ್ರು ಪೊಲೀಸ್ನವ್ರು ಏನಂದ್ರು? ಪೊಲೀಸ್ನವರು ಹೋಗ್ರಿ ನಾಳೆ ಹೋಗ್ರಿ, ಅವ್ರನ್ನ ಕರೆಸ್ತೀವಿ, ತೀರ್ಮಾನ ಮಾಡಿಸ್ತೀವಿ ಹೋಗ್ರಿ ಅಂತ ಹೇಳಿರ ಸರ್. ಓಕೆ.